ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. ಹೊಸ ವರ್ಷನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿ ಗೆಲುವಿನ ರಾಕೆಟ್ ನ ಆಕಾಶಕ್ಕೆ ಹಾರಿಸಿ ಖುಷಿ ಪಟ್ಟಿದ್ ಒಂದ್ ಕಡೆ ಆದ್ರೆ, ಜಟ್ಟಿ ಅವರ ಅನಾರೋಗ್ಯದ ಸುದ್ದಿ ತಂದ ಬೇಸರ ಇನ್ನೊಂದ್ ಕಡೆ. ವೈದ್ಯರ ಸಲಹೆಯ ಪ್ರಕಾರ ಜಟ್ಟಿ ಅವರಿಗೆ ಆಪರೇಷನ್ ನ ಅವಶ್ಯಕತೆ ಇದೆ. ಆ ಕಾರಣದಿಂದ ಅವರನ್ನ ಆಸ್ಪತ್ರೆಗೆ ಕಳುಹಿಸೋ ವ್ಯವಸ್ಥೆ ಮಾಡಲಾಯಿತು. ಎಲ್ಲೊಂದ್ ಕಡೆ ಅವ್ರನ್ನ ಕಳ್ಸ್ಕೊಡ್ತಿದೀನಿ ಅಂತ ಬೇಜಾರಾಯ್ತು. ಬದೇನ್ ಅವ್ರನ್ನ ಡಿಮೋಟಿವೇಟ್ ಮಾಡಕ್ಕಾಗಲ್ಲ. ಅಲ್ಲೂ ಸ್ವಲ್ಪ ಎರಡು ಅಲ್ಬಿಟ್ಟೆ ನಾನು. ನೀನು ಎಲ್ಲ ತೋರ್ಸಿಟ್ಲೆ ಏನೂ ಇಲ್ಲ. ಹೇಳೋದು ಮಾಡ್ಬೇಡಿ, ಏನೋ ಆಟ ಮಾಡಿ ಚೆನ್ನಾಗಿ. ತನಗೆ ಆತ್ಮಸ್ಥೈರ್ಯದ ಅವಶ್ಯಕತೆ ಇರೋ ಈ ಸಮಯದಲ್ಲಿ ಶಿಲ್ಪಾಳಿಗೆ ಧೈರ್ಯ ತುಂಬುತ್ತಿರೋ ಜಟ್ಟಿಗಳು ತಾನೊಬ್ಬ ನಿಜವಾದ ಜಟ್ಟಿ ಅನ್ನೋದನ್ನ ನಿರೂಪಿಸಿದ್ದಾರೆ. ಏನಾಗಿರಲ್ಲ, ಹುಷಾರು, ನಿಮ್ ಆರೋಗ್ಯ ಚೆನ್ನಾಗಿ ನೋಡ್ಕೊಂಡು. ನಿಜ ಅಳ್ಬಾರ್ದು ಅಂತ ಇದ್ದೆ, ಬದೇ ನನ್ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ತುಂಬಾ ಅಳು ಬಂದ್ಬಿಡ್ತು. ಕಳ್ಸ್ಕೊಟ್ಬಿಟ್ಟೆ. ಬದೇನ್ ಅವ್ನು ನಿಜ ತುಂಬಾ ಮಿಸ್ ಮಾಡ್ಕೊಂಡೆ. ವೃಷಣದಲ್ಲಿ ನೀರು ತುಂಬಿರೋ ಕಾರಣ ಜಟ್ಟಿಗಳಿಗೆ ಆಪರೇಷನ್ ಮಾಡಲಾಯಿತು. ಮುಂದೆ ಡಾಕ್ಟರ್ನ ಅಭಿಪ್ರಾಯವನ್ನ ತಿಳಿಬೇಕು. ಈಗ ಚೆನ್ನಾಗಿದ್ದಾರೆ. ಈಗೇನು ಈ ಸಬೇಕ್ ಬಟ್ ಸ್ವಲ್ಪ ಡ್ರೌಸಿ ಆಗಿರ್ತಾರೆ. ಒಂದು 2 ಗಂಟೆ ಆದ್ರ ಮೇಲೆ ಬಾಡಿಗೆ ಶಿಫ್ಟ್ ಮಾಡ್ತೀವಿ. ಆಮೇಲೆ ವಿಲ್ ಬಿ ಆಲ್ ರೈಟ್. ಆರಾಮಿದ್ದೀರಾ? ನೋವೇನಾರ ಇದೆಯಾ? ಏನಿಲ್ಲ, ಕಾಲು ಒಟ್ಟ ಅಡ್ಗಾಡೋ. ಹೌದು, ಹಂಗೆ ಇರ್ತದೆ 1-2 ಗಂಟೆ. ಆಮೇಲೆ ಸ್ವಾಧೀನ ಎಲ್ಲ ಚೆನ್ನಾಗಿ ಬರ್ತದೆ, ಏನ್ ತೊಂದರೆ ಇಲ್ಲ. ತನ್ನ ಆತ್ಮಬಲದಿಂದ ಅನಾರೋಗ್ಯವನ್ನ ಗೆದ್ದು ಬಂದಿರೋ ನಮ್ಮ ಗಟ್ಟಿಗ ಜಟ್ಟಿ ಮನಿ ಲೈಫ್ ಸೂಪರ್ ಗುರುವಿನಲ್ಲಿ ಮುಂದೆ ಇಡೋ ಹೆಜ್ಜೆ ಏನು ಅನ್ನೋದನ್ನ ಕಾದು ನೋಡ್ಬೇಕು. ಲೈಫ್ ಸೂಪರ್. ಶುಭೋದಯ. ಲೈಫ್ ಅನ್ನೋ ಆಟದಲ್ಲಿ ಎಲ್ಲರನ್ನೂ ಮೆಟ್ಟಿ ಗೆದ್ದವನೇ ಸರ್ವಾಧಿಕಾರಿಯಾಗಿ ಗೆದ್ದು ಬರಬೇಕಾದ್ರೆ ಬರೀ ಮುಂದೆ 2 ಕಣ್ಣಿದ್ರೆ ಸಾಲದು, ಹಿಂದೇನು ಕಣ್ಣಿರ್ಬೇಕು. ಓದಿದ ತಕ್ಷಣನೇ ಇಡೀ ಮನೆ ವಾತಾವರಣನೇ ಚೇಂಜ್ ಆಯ್ತು. ಎಲ್ಲ ಸ್ಟ್ರೈಟ್ ಆಗಿ ನಡೀತಾ ಇದ್ದವರೆಲ್ಲ ಹಿಂದೆ ನಡೆಯಕ್ ಸ್ಟಾರ್ಟ್ ಮಾಡಿದ್ರು. ಶಭಾಷ್. ಇವತ್ತಿನ ಸ್ಕ್ರಾಲು ನಮ್ಮ ಜೂನಿಯರ್ ಹಾಗೂ ಸೀನಿಯರ್ ಗಳ ತಲೆಗೆ ಸರಿಯಾದ ಹುಳಾನೆ ಬಿಟ್ಟಿದೆ. ನಮ್ ಪ್ರೀವಿಯಸ್ ಟಾಸ್ಕ್ ಎಲ್ಲ ಅಕೌಂಟ್ ಅಲ್ಲಿ ಹಾಕಿ ಒಂದು ಇಮ್ಯಾಜಿನೇಷನ್ ಅಲ್ಲಿ ಮಾಡಿ ಅಸ್ಯೂಮ್ ಮಾಡಿ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಎಕ್ಸ್ಪೆಕ್ಟೇಷನ್ ತರ ಟಾಸ್ಕ್ ಇರಲ್ಲ, ಅಲ್ಲಿ ನೋಡ್ಬಿಟ್ಟೆ ಗೊತ್ತಾಗುತ್ತೆ. ಸೊ ನೋಡೋಣ. Welcome to Ren Presents Live Super Guru, powered by Snapdeal.com. ಇದು ಜನರೇಷನ್ ಗಳ ವಾರು. ಜೋಡಿ ಆದ್ಮೇಲೆ ಸೂಪರ್ ಸೀನಿಯರ್ಸ್, ಜಾಲಿ ಜೂನಿಯರ್ಸ್ ಟಾಸ್ಕ್ ಅಲ್ಲಿ ಜಬರ್ದಸ್ತ್ ಆಗಿ ಜಮಾಯಿಸ್ತಾ ಇದ್ದಾರೆ. ಹಳೆ ಬಂಡಿಗೆ ಹೊಸ ಎತ್ತುಗಳು ಸೇರಿ ನಾಗಾಲೋಟದಲ್ಲಿ ಸವಾರಿ ಮಾಡ್ತಾ ಇದ್ದಾರೆ. 9 ಜೋಡಿಗಳಲ್ಲಿ 1 ಜೋಡಿ ಮನೆಗೆ ಪ್ರಯಾಣ ಬೆಳೆಸುತ್ತೆ. ಯಾಕಂದ್ರೆ ಇವತ್ತು ಶಾಕ್ ಶುಕ್ರವಾರದ ಟಾಸ್ಕ್ ಸಿದ್ಧವಾಗಿದೆ. ಆಡೋದಕ್ಕೆ ಜೋಡಿಗಳು ರೆಡಿ ಆಗಿದ್ದಾರೆ. ಮತ್ತೆ ಆಗ್ತಡ ಜೋಡಿಗಳನ್ನ ಕರೆದೇ ಬಿಡೋಣ. ಲೆಟ್ಸ್ ವೆಲ್ಕಮ್ ಸೂಪರ್ ಸೀನಿಯರ್ಸ್ ಅಂಡ್ ಜಾಲಿ ಜೂನಿಯರ್ಸ್. ಕಪಲ್ ಆಗಿ ಬನ್ನಿ. ಹಲೋ, ಎಲ್ಲರೂ ಸೂಪರ್. ನಿನ್ನೆ ನ್ಯೂ ಇಯರ್ ಟಾಸ್ಕ್ ಅಲ್ಲಿ ಬೆಂಕಿನ ಚೆಂಡಿನ ಜೊತೆಗೆ ಆಟ ಆಡಿ ಗೆದ್ದಿದ್ದಾರೆ ಸೌಮ್ಯ ಮತ್ತು ರಾಮಪ್ಪ. ಅವ್ರ ಲೈಫ್ ಹುಗ್ಗಿಯಾಗಿ ಹಿಡ್ಕೊಂಡು ಕಚ್ಚಿಸ್ಕೊಂಡು ನಿಂತು ಬಿಟ್ಟಿದ್ದಾರೆ. ಸೌಮ್ಯ, 1 ನಿಮಿಷ ಹಿಡ್ಕೊಳ್ಳಿ. ಅದು ಯಾಕೆ ಹೇಳಿ ನಿಮ್ ಕೈ ಕೊಟ್ಟಿದ್ದು? ಸರ್, ಲೈಫ್ ಇಟ್ಕೊಬೇಕು ಅಂತ ತುಂಬಾ ಆಸೆ ಪಟ್ರೆ ಅದಕ್ಕೆಲ್ಲ ಕೊಟ್ಟಿದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅದನ್ನ ತಂದಿಡ್ಬೇಕಲ್ಲ, ಅದಕ್ಕೆ ಇಟ್ಬಿಡಿ. ಸೂಪರ್. ಗುರುಗಳೇ, ಇವತ್ತು ಶಾಕ್ ಶುಕ್ರವಾರ. ಇವತ್ತು ಒಬ್ಬರಲ್ಲ 2 ಜೋಡಿಗಳಾಗಿ ನಮ್ಮನ್ನೆಲ್ಲ ಬಿಟ್ಟು ಮನೆಯಿಂದ ಆಚೆ ಹೊರಡ್ತಾರೆ. ಅದು ಯಾರು ಏನು ಅಂತ ಸಂಜೆ ಗೊತ್ತಾಗತ್ತೆ. ಇವತ್ತಿನ ಪರ್ಫಾರ್ಮೆನ್ಸ್ ಕೂಡ ಅದನ್ನ ನಿರ್ಧರಿಸುತ್ತೆ. ಸುಷ್ಮಾ ಅಂಡ್ ಫರ್ನಾಂಡಿಸ್ ಸರ್, ನೀವು 3 ಸಲ ಈ ವಾರದಲ್ಲಿ ವೋಟ್ ಔಟ್ ಆಗಿ ಡೇಂಜರ್ ಝೋನ್ ಅಲ್ಲಿ ಇದ್ದೀರಿ. ಇವತ್ತಿನ ನಿಮ್ಮ ಪರ್ಫಾರ್ಮೆನ್ಸ್ ನೀವು ಮನೇಲಿ ಇರ್ತೀರಾ ಅಥವಾ ಹೊರಗಡೆ ಹೋಗ್ತೀರಾ ಅನ್ನೋದನ್ನ ನಿರ್ಧಾರ ಮಾಡುತ್ತೆ.
ಶಿಲ್ಪ, ಪಾರ್ಟ್ನರ್ನ ಆಸ್ಪತ್ರೆಗೆ ಸೇರಿಸ್ಬಿಟ್ರಲ್ಲ, ಯಾಕೆ? ಇಲ್ಲ ಸರ್, ಅವರು ಫಸ್ಟ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅವ್ರಿಗೆ. ಮನೇಲಿ ಹೋದಾಗ ಮಾತ್ರ ಆ ಪೇನ್ ಅಂತ ಹೇಳೋರು ನಡೆಯಕ್ಕೂ ಆಗಲ್ಲ ಅಂತ. ಬಟ್ ಟಾಸ್ಕ್ ಬಂದಾಗ ಆ ಸುದ್ದಿನೇ ಇರ್ತಿರ್ಲಿಲ್ಲ. ಸೊ ಎಲ್ಲೋ ಮಿಸ್ ಮಾಡ್ಕೊಂತಿದೀನಿ ಅವ್ರ ಪಕ್ಕದಲ್ಲಿ. ಏನ್ ಮಾಡೋಣ ಶಿಲ್ಪ? I'll play alone. Play alone? ಆಗತ್ತಾ? ಆಗತ್ತಲ್ಲ, ಆಗ್ಬೇಕು. ಯಾಕಂದ್ರೆ ಇಬ್ರು ಕೆಲಸ ಒಬ್ಳೆ ಮಾಡ್ಬೇಕು. I'll do it, no problem. ಆ ಜೋಶ್ ಇರ್ಬೇಕು. ಅಂಡ್ ಇವತ್ತು ಈ ಒಂದು ಟಾಸ್ಕ್ ಅಲ್ಲಿ ಶಿಲ್ಪ ಒಬ್ಬಳೆ ಪರ್ಫಾರ್ಮ್ ಮಾಡ್ತಾ ಇದ್ದಾಳೆ. ನಿಮ್ಮ ಮುಂದೆ ಕಾಣಿಸ್ತಾ ಇದೆ ಒಂದು ಬ್ಯೂಟಿಫುಲ್ ಅಂಡ್ ಇಂಟ್ರೆಸ್ಟಿಂಗ್ ಆಗಿರೋಂತ ಒಂದು ಟಾಸ್ಕ್ ನ ಸೆಟಪ್. ಇದು 2 ಲೇಯರ್ ಅಲ್ಲಿ ನಡೆಯುತ್ತೆ. ಅಂದ್ರೆ 2 ಜೋಡಿಗಳಾಗಿ ನೀವು ಬರ್ತೀರಾ. ಮೊದಲನೇ ಹಂತದಲ್ಲಿ ಒಬ್ಬರು ಅಲ್ಲಿ ಮುಂದೆ ಕಾಣುವಂತ ಒಂದು ಮ್ಯಾಟ್ ಮೇಲೆ ನಿಂತಿರ್ತೀರಾ. ನಿಮ್ಮ ಸೊಂಟಕ್ಕೆ ಒಂದು ಬುಟ್ಟಿನ ಕಟ್ಟಿರ್ತೀವಿ. ಇಲ್ಲಿ ಮುಂದೆ ಏನ್ ಕಾಣ್ತಾ ಇದೆ, ಆ ಒಂದು ಕೋಲ್ನ ನಿಮ್ ಕೈಗೆ ಕೊಟ್ಟಿರ್ತೀವಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ ಅಂತ ಹೇಳಿದ ಕೂಡಲೇ ಅಲ್ಲಿಂದ ಓಡ್ ಬರ್ತೀರಾ. ಮುಂದೆ ಕಾಣುವಂತ ಆ ಒಂದು ಕಲರ್ ಬಾಕ್ಸ್ ನಲ್ಲಿ 4 ರಿಂಗ್ ಗಳನ್ನ ನಾವು ಹೂತಾಕಿದೀವಿ. ಅಂದ್ರೆ ಒಂದೊಂದು ಬಾಕ್ಸ್ ಅಲ್ಲಿ 4 ರಿಂಗ್ ಗಳನ್ನ ಹೂತಿದ್ದೀವಿ. ಸೊ ನಾವು ನಿಮ್ಗೆ ಕೊಟ್ಟಿರುವಂತ ಬಾಕ್ಸ್ ಗೆ ಹೋಗ್ತೀರಾ. ಅಲ್ಲಿ ನೀವು ಈ ತೆಪ್ಪದ ಕೋಲಿಂದ ನೀವು ಅದನ್ನ ಡಿಗ್ ಮಾಡಕ್ ಶುರು ಮಾಡ್ತೀರಾ. ಆಮೇಲೆ ಡಿಗ್ ಮಾಡುವಾಗ ನಾವು ನಿಮ್ಗೆ ಕೊಟ್ಟಿರುವಂತ ಈ ಒಂದು ತೆಪ್ಪದ ಕೋಲಿಂದ ಮಾತ್ರ ನೀವು ಡಿಗ್ ಮಾಡ್ಬೇಕಾಗುತ್ತೆ. ಕೈ ಕಾಲು ಇದನ್ನ ಯೂಸ್ ಮಾಡೋಂಗಿರಲ್ಲ. ಓಕೆ, ನಿಮ್ಗೆ ಸಿಗೋಂತ ರಿಂಗ್ ನ ಎತ್ಕೊಂಡು ಮೇಲಕ್ಕೆ ಟಾಸ್ ಮಾಡಿ ನಿಮ್ಮ ಡಿಕ್ಕಿನ ತಿರುಗಿಸಿ ಆ ಬುಟ್ಟಿ ಒಳಗೆ ಆ ರಿಂಗ್ ನ ಕ್ಯಾಚ್ ಮಾಡ್ತೀರಾ. ಕ್ಯಾಚ್ ಮಾಡಿದ ತಕ್ಷಣನೇ ಓಡ್ ಬರ್ತೀರಾ. ನಿಮ್ಗೆ ಕಾಣ್ತಾ ಇದೆ ಇಲ್ಲಿ ಬುಲ್ ಫೇಸ್ ಇದೆ. ಆ ಬುಲ್ ಫೇಸ್ ಗೆ ನೀವು ಅದನ್ನ ಸಿಗಿಸ್ತೀರಾ. ಓಕೆ, ಮತ್ತೆ ಓಡೋಗ್ತೀರಾ. ಮತ್ತೆ ಎರಡನೇದು ಅದೇ ರೀತಿ ನೀವು ಡಿಗ್ ಮಾಡ್ತೀರಾ, ಕ್ಯಾಚ್ ಮಾಡ್ತೀರಾ, ವಾಪಸ್ ತಂದು ಈ ಒಂದು ಬುಲ್ ಫೇಸ್ ಗೆ ತಗಲಾಕ್ತೀರಾ. ಸೊ 4 ರಿಂಗ್ಗಳು ಸಿಂಗಲ್ ಆಗೇ ತರಬೇಕು. ಓಕೆ, 4 ರಿಂಗ್ ಯಾವಾಗ ಕಂಪ್ಲೀಟ್ ಆಗತ್ತೆ ಅಲ್ಲಿಗೆ ಫಸ್ಟ್ ಲೇಯರ್ ಮುಗಿಯುತ್ತೆ. 2ನೇ ಲೇಯರ್ ಶುರು ಆಗುತ್ತೆ. ಇಲ್ಲಿ ನಿಮ್ಮ ಇನ್ನೊಬ್ಬ ಪಾರ್ಟ್ನರ್ ಯಾರಿರ್ತಾರಲ್ಲ ಈ ಒಂದು ಪ್ಲಾಟ್ಫಾರ್ಮ್ ಗಳ ಮೇಲೆ ನಿಂತಿರ್ತಾರೆ. ಈ 4 ರಿಂಗ್ ಗಳನ್ನ ನೀವು ಅವ್ರ ಕೈಗೆ ಕೊಡ್ತೀರಾ. ಅವರು ಅವರ ಮುಂದೆ ಕಾಣ್ತಾ ಇರುವಂತ ಆ ಶೀಲ್ಡ್ ಗೆ ಅದರಲ್ಲಿ 4 ಹುಕ್ ಹಾಕಿದೀವಿ. ಸೊ ಆ ಹುಕ್ ಗೆ 4 ರಿಂಗ್ ನ ಥ್ರೋ ಮಾಡಿ ಸಿಗಾಕಿಸ್ತೀರಾ. ಯಾವುದೇ ಕಾರಣಕ್ಕೂ ಒಂದು ಹುಕ್ ಅಲ್ಲಿ 2 ಹಾಕೋದು 3 ಹಾಕೋದು ಅದನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ. ರಿಂಗ್ ನ ಹಾಕಿದಾಗ ನೀವೇ ಬೀಳಿಸ್ಕೋಬಹುದು. ಆಗ ನಿಮ್ಮ ಪಾರ್ಟ್ನರ್ ನಿಮ್ಗೆ ಸಹಾಯ ಮಾಡಬಹುದು. ಅಂದ್ರೆ ಯಾವ ರೀತಿ ಅಂದ್ರೆ ಇಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿರೋರು ಅಲ್ಲೇ ನಿಂತಿರ್ತೀರಾ, ನಿಮ್ಗೆ ರಿಂಗ್ ನ ಮಾತ್ರ ತಂದ್ಕೊಡ್ತಾರೆ. ಓಕೆ, ಯಾವಾಗ 4 ಹುಕ್ಗೆ 4 ರಿಂಗ್ ಸಿಗಾಕೊಳ್ಳುತ್ತೆ ಅಲ್ಲಿಗೆ ನಿಮ್ಮ ಟೈಮ್ ಕಂಪ್ಲೀಟ್ ಆಗತ್ತೆ. ಆದ್ರೆ ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. ಫಸ್ಟ್ ಲೇಯರ್ ಅಲ್ಲಿ ಜೂನಿಯರ್ಸ್ ಮಾತ್ರ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೆಕೆಂಡ್ ಲೇಯರ್ ಅಲ್ಲಿ ಸೀನಿಯರ್ಸ್ ಮಾತ್ರ ಪಾರ್ಟಿಸಿಪೇಟ್ ಮಾಡಬೇಕು. ಓಕೆ, ಆದ್ರೆ ಶಿಲ್ಪ ಒಬ್ಳೆ ಇರೋದ್ರಿಂದ 2 ಕೂಡ ಶಿಲ್ಪಾನೇ ಮಾಡ್ಬೇಕು. ಕ್ಲಿಯರ್ ಅಲ್ವಾ? 1 ನಿಮಿಷದ ಸ್ಟ್ರಾಟಜಿ ಟೈಮ್ ಶುರು ಆಗ್ತಾ ಇದೆ. ಅದು ಈಗ. ಇಲ್ಲೂ ಕೊಡಿಬಾರ್ದು, ಇಲ್ಲಿ ಕೊಡಿಬೇಕು. ಇಲ್ಲೂ ಕೊಡಿದ್ರೆ ಇದು ಬೀಳತ್ತಿಲ್ಲ. ಐ ಥಿಂಕ್ ಇಟ್ಸ್ ಅನ್ ಅಡ್ವಾಂಟೇಜ್ ಫಾರ್ ಮೀ ಅಂತ ಅನ್ಕೊಂತೀನಿ. ಬಟ್ ಎಲ್ಲೊಂದ್ ಕಡೆ ಜಟ್ಟಿ ಮನೆಯವ್ರನ್ನ ಮಿಸ್ ಮಾಡ್ಕೊಂತಿದ್ದೀನಿ. ಫಸ್ಟ್ ಹಿಂಗೆ ಆಗ್ತಾ ಹೋಗಿ, ಇಲ್ಲಾಂದ್ರೆ ಹಿಂಗೆ ಆಗ್ತಾ ಹೋಗಿ. ಆರಾಮಾಗಿ ಬೇಡ, ಟೆನ್ಷನ್ ಬೇಡ. ಅಂದ್ರೆ ಮೇಲಿಂದ ಬಂದು ಹೋಗ್ಬೇಕು. ಅವ್ರ 3 ಆಗೈತೆ, ನಮ್ದು ಇನ್ನೂ 1 ಆಗಿಲ್ಲ. ಆ ಟೆನ್ಷನ್ ಇಲ್ಲ. ಆ ಟೆನ್ಷನ್ ಬಂದ್ರೆ ಮಾಡೋಕ್ಕಾಗಲ್ಲ. ಸೂಪರ್ ಅದು. ನೋಡಲಿ ದೇವ್ ಮಾಡಿತಾ, ನೋಡಲಿ ಗೋಲಿ ಇಡ್ತಾಳೆ. ಓಕೆ, ನಿಮ್ಮ 1 ನಿಮಿಷಗಳ ಸ್ಟ್ರಾಟಜಿ ಟೈಮ್ ಮುಗಿದಿದೆ. ಟಾಸ್ಕ್ ಮಾಡಕ್ಕೆ ರೆಡಿನಾ? ಸೊ ಈಗ ಟಾಸ್ಕ್ ಮಾಡಕ್ಕೆ ಮೊದಲು ಬರ್ತಾ ಇರುವಂತಹ 2 ಜೋಡಿಗಳು ಯಾರ್ಯಾರು ಅಂದ್ರೆ ಅಭಿ ಅಂಡ್ ಭೋಜಮ್ಮ. ಅವ್ರಿಗೆ ಎದುರೇಟಾಗಿ ಬರ್ತಾ ಇರೋದು ಶರತ್, ಕೋಟೆ ದೇವಮ್ಮ, ಭೀಷಮ್ಮ. ಈಗ ಮೊದಲನೇ ರೌಂಡ್ ಶುರು ಆಗ್ತಾ ಇದೆ. ಒಂದ್ ಕಡೆ ಅಭಿ ಮತ್ತೆ ಭೋಜಮ್ಮ ಅವರು, ಇನ್ನೊಂದ್ ಕಡೆ ಶರತ್ ಮತ್ತೆ ದೇವಮ್ಮ ಅವರು. ಅಂಡ್ ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1.
ಸ್ಟಾರ್ಟಿಂಗ್ ಎಲ್ಲೋ ಈಸಿ ಅನ್ಕೊಂಡು ಬ್ಯಾಟ್ ತಾನೇ ಕೊಟ್ಟಿರೋದು, ಆರಾಮಾಗಿ ಡಿಗ್ ಮಾಡ್ಬೋದು ಅನ್ಕೊಂಡು ಬೇಗ ಫುಲ್ ಎನರ್ಜಿ ಹಾಕೊಂಡು ಡಿಗ್ ಮಾಡ್ಬಿಟ್ಟೆ, ಸಿಕ್ತಾನೆ ಇಲ್ಲ. ಒಂದ್ ಸಿಕ್ಕಿದ್ರೆ ಒಂದು ನೆತ್ತಿ ಬುಟ್ಟಿಗೆ ಹಾಕೊಳ್ಳಿ. ಡಿಗ್ ಮಾಡಿದ್ವಿ ಸಿಕ್ತಾನೆ ಇಲ್ಲ. ಒಂದು ಕಡೆಯಿಂದ ಕ್ಲಿಯರ್ ಮಾಡ್ತಾ ಹೋಗಿ, ರ್ಯಾಂಡಮ್ ಆಗಿ ಹೋದ್ರೆ ಸಿಗಲ್ಲ. ಕೈಯಲ್ಲಿ ಡಿಗ್ ಮಾಡ್ಬೋದಾಗಿತ್ತು, ಆ ಬ್ಯಾಟಲ್ಲಿ ಡಿಗ್ ಮಾಡೋದಂತೂ ಸಿಕ್ಕಾಬಿಟ್ಟೆ ಕಷ್ಟ. ಅಭಿ ಒಳ್ಳೆ ಐಡಿಯಾ ಮಾಡಿದಾನೆ, ನೀಟಾಗಿ ಒಂದು ಆರ್ಡರ್ ಕೆದಕ್ತಾ ಇದ್ದಾನೆ. 2 ನಿಮಿಷ ಆಯ್ತು, ಇನ್ನು 1 ರಿಂಗು ಸಿಕ್ಕಿಲ್ಲ. ತೋಳ್ ಪೈನ್ ಸ್ಟಾರ್ಟ್ ಆಯ್ತು, ಬೆನ್ನು ನೋವು ಸ್ಟಾರ್ಟ್ ಆಯ್ತು, ಸಿಕ್ಕಾಬಿಟ್ಟೆ ಬೇವ್ದೋದ್ವಿ. ಅದರಲ್ಲಿ ಉಸಿರಾಡಕ್ಕಂತೂ ಇನ್ನೂ ಕಷ್ಟ ಆಯ್ತಾಯ್ತು ಆ ಧೂಳಲ್ಲಿ. ಮೇಲೆನೆ ಇದೆ, ಮೇಲೆನೆ ಕಸ ಗುಡ್ಸಂಗ್ ಕಸ ಗುಡ್ಸಂಗೆ. ಕೈಯಲ್ಲಿಲ್ಲ. ಆ ಕಡೆ ನೋಡಿದ್ರೆ ಅಭಿಗೆ ಒಂದ್ ಸಿಕ್ಬಿಡ್ತು. ಅಭಿಗೆ ಒಂದು ರಿಂಗ್ ಸಿಕ್ಕಿದೆ. ನನಗೇನು ಭಯ ಸ್ಟಾರ್ಟ್ ಆಯ್ತು ಅಂದ್ರೆ ನನಗೆ ಸಿಗುತ್ತಾಯೋ ಇಲ್ವೋ ಅಂತ ಫುಲ್ ಡಿಗ್ ಮಾಡ್ತಿದ್ದೆ. ಶರತ್ ಅಷ್ಟು ಹಾಳಾಗ್ಯೋದು ಸಿಕ್ತು. ಕ್ಯಾಚಿಂಗ್ ಅಲ್ಲೆಲ್ಲ ಅಷ್ಟೊಂದು ಡಿಫಿಕಲ್ಟಿನ ಆಗಿಲ್ಲ, ಹೋಗಿಟ್ಟೆ. ಮತ್ತೆ ಅಭಿಗೆ ಇಮಿಡಿಯೇಟ್ ಆಗಿ ಇನ್ನೊಂದು ಸೆಕೆಂಡ್ ಸಿಕ್ತು. ಅಭಿಗೆ ಇನ್ನೊಂದು ರಿಂಗ್ ಸಿಕ್ಕಿದೆ. ಇಂಥವೆಲ್ಲ ಸೂಪರ್ ಆಗಿ ಮಾಡ್ತಾನೆ. ಶರತ್ಗೆ ಇನ್ನು ಒಂದೇ ರಿಂಗು. ಶರತ್ ಬರ್ಬೇಕು, ಏನು ಐಡಿಯಾ ಮಾಡಮ್ಮ. ರಿಂಗ್ ನ ತೆಗೆದು ಆಚೆ ಎಸ್ಬಿಟ್ಟಿದೀನಿ. ಶರತ್ ಶರತ್ ಅಲ್ಲಿ ನೋಡು. ಗುರು ಸರ್ ಅಂತಾರೆ, ನನ್ನ ಮಗನೇ ನಿನ್ ಸಿಕ್ಕಾ ಇದೆಯಲ್ಲ ಅಲ್ಲಿ ನೋಡೋ ಫಸ್ಟ್ ಅಂದ್ಬಿಟ್ಟು. ಸೊ ಆಮೇಲೆ ನೋಡಿದ್ರೆ ರಿಂಗ್ ಇದೆ ಅನ್ಬಿಟ್ಟು ಮೇಲೆ ಎಸ್ತಿ ಟಾಸ್ ಮಾಡಿ ನಾನು ಬೆನ್ ಕೊಡಬೇಕು ಅಂತ ಇತ್ತು. ಬೆನ್ ಕೊಟ್ಟು ಆ ಬಾಸ್ಕೆಟ್ಗೆ ಹೋಗುತ್ತೆ ಅಂತ ಗೊತ್ತಿತ್ತು. ಸೊ ಆ ಸ್ಟ್ರಾಟಜಿ ವರ್ಕ್ ಆಯ್ತು. ಜಿಗ್ಜಾಗ್ ಹೊಡ್ಕೊಂಡು ಹೋದ್ರೆ ಈಸಿ ಆಗ್ಬೋದೇನೋ ಅನ್ಕೊಂಡು ಜಿಗ್ಜಾಗಲ್ಲಿ ಒಂದು 4 ಏಟ್ ಮಾರ್ಸೆ, ಅಷ್ಟರಲ್ಲಿ ಬ್ಯಾಟೇ ಕಿತ್ತೋಯ್ತು. ಅದರಿಂದನೇ ಕೆತ್ತಬೇಕು, ಇನ್ನೊಂದು ಕೊಡಲ್ಲ. ಅದೇ ಬ್ಯಾಟ್ ಯೂಸ್ ಮಾಡಬೇಕು ಅರ್ಧ ಬ್ಯಾಟಲ್ಲೇ ಅಂತ ಹೇಳಿದ್ರು. ಹಂಗೆ ಡಿಗ್ ಮಾಡ್ತಾನೆ ಇದೆ. ಇನ್ನು 2 ಆಗಿರೋದು, 2 ರಿಂಗ್ ಈ ಕಡೆ 2 ರಿಂಗ್ ಆ ಕಡೆ. ಮಾಡಿ ಓಕೆ, ಅಭಿಗೆ 3ನೇ ರಿಂಗ್ ಸಿಕ್ಕಿದೆ. ಥರ್ಡ್ ಮತ್ತೆ ಅಭಿಗೆ ಸಿಕ್ತು. ಲೀಡಲ್ಲಿ ಇದ್ದಷ್ಟು ನನಗೇನಂತೂ ಪ್ರೆಷರ್ ಜಾಸ್ತಿ ಆಗ್ತಿತ್ತು. ಶರತ್ ಸಿಕ್ಕಿದೆ. ಓಕೆ, ಈಗ ಇಬ್ಬರಿಗೂ ಕೊನೆಯ ರಿಂಗ್. 4ನೇ ರಿಂಗ್ಗೋಸ್ಕರ ಹೋರಾಡ್ತಾ ಇದ್ದಾರೆ. ಸೂಪರ್ ಆಗಿ ಫೈಟ್ ನಡೀತಾ ಇದೆ. 4th ರಿಂಗ್ ಯಾರು ಸಿಗುತ್ತಾರೋ ಅವ್ರಿಗೆ ಬೆಸ್ಟ್ ಟೈಮಿಂಗ್ ಆಗುತ್ತೆ ಅಂದ್ಬಿಟ್ಟು ಗೊತ್ತಿತ್ತು. ಸೊ ಫುಲ್ ಸುಸ್ತಾಗಿತ್ತು. ಡಿಗ್ ಮಾಡ್ಬೇಕಾದ್ರೆ ಒಂದು ಹೆಲ್ ಔಟ್ ಆಫ್ ಪೇನ್ ಏನು ಅಂದ್ರೆ ಶೋಲ್ಡರ್. ರಿಲ್ಯಾಕ್ಸ್ ಮಾಡಬೇಡಿ, ರಿಲ್ಯಾಕ್ಸ್ ಮಾಡಿದ್ರೆ ಹೋಯ್ತಾಟ. ಓಕೆ, ಶರತ್ ಸಿಕ್ಕಿಲ್ಲ. ಬನ್ನಿ ಹಾಕುದೆವು ಬೇಗ ಹಾಕುದೆವು ಅಂತಾನೆ. ನನಗೆ ಯಾವತ್ತು ರಿಂಗ್ ಎಸ್ತಿ ರಿಂಗ್ ಆಟ ಆಡಿ ನಮ್ಗೆ ಗೊತ್ತಿಲ್ಲ. ಡಿಗ್ ಮಾಡ್ತಾ ಇದ್ರೆ ಬೆವ್ರು ತೊಟ್ಟಿಗ್ತಾ ಇತ್ತು, ಸಿಕ್ಕಾಬಟ್ಟೆ ಕಷ್ಟ ಆಯ್ತು ಅದು. ನಮಗೂ ದಪ್ಪಾಯಿಸಿ ಒಂದೈತೆ 3 ಹಾಕ್ತೆ. ಅಷ್ಟ್ರಲ್ಲಿ ಅಭಿಗೆ ಸಿಕ್ತು. ಇನ್ನೂ 1 ಹಾಕ್ಬೇಕು, ಏನಾಗಲ್ಲ. ಬಾ. ಎಷ್ಟೋ ಹೊತ್ತಿಗೆ ಏನ್ ಮಾಡಿದೆ, 1 ರಿಂಗ್ ತಂದಾಗ 4 ರಿಂಗ್ ಆಯ್ತು. ಬೇಗ ಎತ್ಕೊಂಡೆ. ನನ್ಗೆ ಎಲ್ಲಿ ಬಂತು ರೋಸ, ಟಕ ಅಂದ್ರೆ 1-2 ರಿಂಗ್ ಹಾಕೇ ಬಿಟ್ಟೆ. ಓಕೆ, ಪೂಜಾ ಮಾಡ್ತೀನಿ ಒಂದು ನೋಡಿ. ಇಲ್ಲ ಆಟ ನಮ್ಮ ಆಟ ನೋಡಿ. ಶರತ್ ಸೂಪರ್ ಪೂಜಮ್ಮ, ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು. ನೀ ಏನಾರ ಹೇಳೋ ಲೈಫ್.
ಗುರುಗಳೇ ಫಸ್ಟ್ ರೌಂಡ್ ಅಲ್ಲಿ ಈ ಒಂದು ಕಾಂಪಿಟೇಷನ್ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಭಿ 14 ನಿಮಿಷ 1 ಸೆಕೆಂಡ್ ಅಲ್ಲಿ ನೀವು ಮುಗಿಸಿದ್ದೀರಾ. ಓಕೆ ನೆಕ್ಸ್ಟ್ ಬರ್ತಾ ಇರೋ ದಳಪತಿಗಳು ಯಾರು? ಸೊ ಈಗ 2ನೇ ರೌಂಡ್ ಅಲ್ಲಿ ಬರ್ತಾ ಇರೋದು ಸೌಮ್ಯ ಮತ್ತೆ ರಾಮಪ್ಪ ಅವರು. ಅವ್ರ ಜೊತೆ ಬರ್ತಾ ಇದ್ದಾರೆ ಶಿಲ್ಪಾ. ಬನ್ನಿ ಪೊಸಿಷನ್ಸ್. ಒಂದ್ ಕಡೆ ರಾಮಪ್ಪ ಜೊತೆ ಸೌಮ್ಯ, ಇನ್ನೊಂದು ಕಡೆ ಶಿಲ್ಪಾ ಮಾತ್ರ ಇದ್ದಾಳೆ. ಸೊ ಈಗ ರೂಲ್ಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ರೂಲ್ಸ್ ಏನಪ್ಪಾ ಅಂದ್ರೆ ರಾಮಪ್ಪ ಅವ್ರ ಕೈಗೆ 4 ರಿಂಗ್ ಬಂದಾಗ ಸೌಮ್ಯ ಆ ಶೀಲ್ಡ್ ಹತ್ರ ನಿಲ್ಲೋ ಹಾಗಿಲ್ಲ. ನೀನು ರಾಮಪ್ಪ ಅವ್ರ ಪಕ್ಕದಲ್ಲೇ ಇರ್ತೀಯ. 4 ರಿಂಗ್ ಯಾವಾಗ ಕೆಳಗ್ ಬೀಳುತ್ತೆ ಅವಾಗ ಮಾತ್ರ ನೀನು ಅಲ್ಲಿಗೆ ಹೋಗ್ತೀಯ. ರಿಂಗ್ ನ ತಂದು ವಾಪಸ್ ರಾಮಪ್ಪ ಅವ್ರ ಕೈಲಿ ಕೊಡ್ತೀಯ. ಶಿಲ್ಪಾ ಒಬ್ಳೆ ಆಡ್ತಾ ಇದೆಯಾ, ತುಂಬಾ ಟಫ್ ಆಗಿರುತ್ತೆ. ಓಕೆ, ಗುಡ್ ಲಕ್ ಟು ಬೋತ್ ಆಫ್ ಯು. ಅಂಡ್ ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ಫಸ್ಟ್ ಸ್ವೀಪ್ ಮಾಡಿದೆ, ಫಸ್ಟ್ ರಿಂಗೇ ಸಿಕ್ಬಿಡ್ತು. ಐ ವಾಸ್ ಸೋ ಹ್ಯಾಪಿ. ಮೇಲ್ ಹಾಕೊಂತೀನಿ, ಅದು ಸಿಗ್ತಾನೆ ಇಲ್ಲ ಹಿಂದೆ. ಅದ್ ಮೇಲ್ ಹಾಕ್ತೀನಿ, ಇಟ್ಸ್ ಗೋಯಿಂಗ್ ಸಮ್ವೇರ್. ಶಿಲ್ಪ ಫಸ್ಟ್ ರಿಂಗ್ ಸಿಕ್ಕಿದ ತಕ್ಷಣನೇ 4 ರಿಂಗ್ ಅವಳಿಗೆ ಸಿಕ್ಬಿಡುತ್ತೆ, ನನಗೆ ಸಿಗಲ್ಲ. ಈ ತರ ಮೈಂಡ್ ಓಡಕ್ ಸ್ಟಾರ್ಟ್ ಆಯ್ತು. ಶಿಲ್ಪಾಗೆ ಆಲ್ರೆಡಿ 1 ರಿಂಗ್ ಸಿಕ್ಕಿದೆ, ಸೌಮ್ಯಗೆ ಒಂದೇ ಸಿಕ್ಕಿಲ್ಲ. ಮೂಲೆಗಳ ಹತ್ತತ್ರ ಸೌಮ್ಯಗೆ 1 ರಿಂಗ್ ಸಿಕ್ತು. ಓಕೆ, ಇಬ್ರು 2ನೇ ರಿಂಗ್ಗೋಸ್ಕರ ಹುಡುಕಾಟ ನಡೆಸಿದ್ದಾರೆ. ಮಾಡ್ತೀನಿ ಸಿಗ್ಲೇ ಇಲ್ಲ ನನಗೆ. ನನ್ ಬಾಡಿ ವೇಟೇನೆ ಭಾರ ಅಂತ ಅನ್ಸ್ಬಿಡ್ತು. ಹೊಸ ತರ ಐಡಿಯಾ ಮಾಡಿದ್ದಾರೆ ಶಿಲ್ಪಾ. ವರ್ಕ್ ಆದ್ರೂ ಆಗ್ಬೋದು, ಐಡಿಯಾ ಚೆನ್ನಾಗಿದೆ. ಒಟ್ಟಿಗೆ 3 ರಿಂಗ್ಸ್. ಅಯ್ಯೋ ಟಮಾರೋ. ಅಂಡ್ ಅದ್ರಲ್ಲಿ ಬ್ಯಾಟ್ ಬೇರೆ ಮುರಿದೋಯ್ತು. ನನಗೆ ಒಂಥರ ಓವರ್ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಯ್ತು. ಶಿಲ್ಪಾಗೆ ಒಂದೇ 1 ರಿಂಗ್ ಸಿಕ್ಕಿರೋದು ಇದುವರೆಗೂ. ಸೌಮ್ಯ ದೋಣಿಲ್ ಕುತ್ಕೊಂಡು ತೆಪ್ಪ ಹಾಕೊಂಡ್ ಆಗ್ತಾಳೆ. ಇವಾಗ ಸಿಗ್ಬೋದು ಅನ್ನೋ ಒಂದು ಇದರಲ್ಲಿ ಆಗೀತಾ ಇದ್ದೀನಿ. ಅಲ್ಲಿ ನನಗೆ ಸಿಗ್ತಿಲ್ಲ, ಸೌಮ್ಯಕ್ಕೆ ಸಿಗ್ತಿದೆ. ಸೊ ಅಲ್ಲೆಲ್ಲೂ ಒಂದ್ ಕಡೆ ನನಗೊಂಥರ ಪ್ರೆಷರ್ ಜಾಸ್ತಿ ಆಗ್ತಿದೆ. ನಿನ್ನ ಹತ್ರ ತರನೇ ಇದೆ, ನೀನು ಹುಡುಕಿ ಜಾಗದಲ್ಲೇ ಇತ್ತು. ನನಗೆ ಅಲ್ಲಿ ಸುಸ್ತಾಗ್ತಿದೆ, ಆದ್ರೂ ಐ ಡಿಡ್ಂಟ್ ವಾಂಟೆಡ್ ಟು ರೆಸ್ಟ್. ನೋಡೋಕೆ ತುಂಬಾ ಈಸಿ ಇತ್ತು ಆ ಟಾಸ್ಕ್, ಬಟ್ ಕಂಟಿನ್ಯೂಸ್ ತೆಗಿಯಕ್ಕೆ ಆಗ್ತಾ ಇರಲಿಲ್ಲ. ತುಂಬಾ ಕಷ್ಟ ಆಯ್ತು. ಫೈನಲಿ ನನಗೆ 4 ರಿಂಗ್ ಸಿಕ್ತು. ಶಿಲ್ಪಾಗಿ ಇನ್ನೂ ಸಿಕ್ಕಿರ್ಲಿಲ್ಲ, ಅವಳು ಸರ್ಚ್ ಮಾಡ್ತಾನೆ ಇದ್ಲು. ಅವಳಿಗೆ 4 ಸಿಕ್ತು, ಆದ್ರೂ ಎಲ್ಲೊಂದ್ ಕಡೆ ಕಾನ್ಫಿಡೆನ್ಸ್ ಕಳ್ಕೊಳ್ಳ. ಓಕೆ, ರಾಮಪ್ಪ ಅವರು 1 ರಿಂಗ್ ಹಾಕಿದ್ದಾರೆ. ಓಕೆ, ತುಂಬಾ ಸಿಟ್ಟು ಬಂದ್ಬಿಟ್ಟಿತ್ತು ನನ್ನ ಮೇಲೇನೆ. ಕಂಟ್ರೋಲ್ ಮಾಡ್ತಾ ಇದ್ದೆ. ಐ ವಾಸ್ ಜಸ್ಟ್ ಬ್ಲ್ಯಾಂಕ್. ಪಕ್ಕದಲ್ಲೇ ಇದೆ. I'll prove you one day, man. ಶಿಲ್ಪಾ ಎಕ್ಸ್ಟ್ರಾರ್ಡಿನರಿ ಎಫರ್ಟ್ ಮಿಸ್ ಹೊಡಿತು. ಎಲ್ಲಿ ಕಾಲು ಒಂಥರ ನನ್ನ ಪಾದಕ್ಕೆ ಐ ಫೆಲ್ಟ್ ಐ ವಾಸ್ ವೇಯಿಂಗ್ ಮೋರ್ ರೀಸನ್ಸ್ ಅಪಾರ್ಟ್, ಬಟ್ ದೆನ್ ಐ ಕುಡಂಟ್ ಡೂ ಇಟ್. ಐ ಆಮ್ ಅ ಲೂಸರ್ ಟುಡೇ ಅಷ್ಟೇ. ಜಟ್ಟಿಮಣಿ ಅವರು ಇಲ್ಲ ನಿನ್ನ ಸಪೋರ್ಟ್ಗೆ ಅನ್ನೋದೇನಾದ್ರು ನಿನ್ನ ಮೈಂಡಲ್ಲಿ? ನೋ, ನಾಟ್ ಅಟ್ ಆಲ್. ಬಿಕಾಸ್ ಇಲ್ಲಿಗೆ ಬಂದ್ಬಿಟ್ಟು ಅಲ್ಲಿ ಮಾಡಿಲ್ಲ ಅಂದ್ರೆ ಜಟ್ಟಿಮಣಿ ಕಾರಣ ಆಗ್ಬೋದು. ಅಲ್ಲೇ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ಮೀ.
ಸೊ ಈಗ 2 ರೌಂಡ್ಗಳು ಮುಗ್ದಿದೆ. 3ನೇ ರೌಂಡ್ ಅಲ್ಲಿ ಬರ್ತಾ ಇದ್ದಾರೆ ಸ್ಪೀಡ್ ಸುಷ್ಮಾ ಅಂಡ್ ಫರ್ನಾಂಡಿಸ್ ಅವರು. ಅವ್ರ ಅಪೋನೆಂಟ್ ಆಗಿ ರಚನಾ ಅಂಡ್ ಕೃಷ್ಣಾನಂದ. ಸೊ ಈಗ 2 ರೌಂಡ್ಗಳು ಮುಗ್ದಿದೆ. 3ನೇ ರೌಂಡ್ ಅಲ್ಲಿ ಬರ್ತಾ ಇದ್ದಾರೆ ಸ್ಪೀಡ್ ಸುಷ್ಮಾ ಅಂಡ್ ಫರ್ನಾಂಡಿಸ್ ಅವರು. ಅವ್ರ ಅಪೋನೆಂಟ್ ಆಗಿ ತುಂಬಾ ನಾವು ಬೂಸ್ಟ್ ಮಾಡ್ತಾನೆ ಇದ್ವಿ, ಅದಕ್ಕಾಗಿ ಏನಾದ್ರು ಸೋಲ್ತಾ ಇದ್ರು ಗೊತ್ತಿಲ್ಲ. ಸೊ ಇವತ್ತು ಲೈಟ್ ಆಗಿ ಕರೆಯೋಣ, ಗೆದ್ರು ಗೆಲ್ಬೋದು. ಸೊ ಈಗ ಬರ್ತಾ ಇದ್ದಾರೆ ರಚನಾ ಅಂಡ್ ಕೃಷ್ಣಾನಂದ. ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ನಂದು ಒಂದು ಸ್ಟ್ರಾಟಜಿ ಇತ್ತು, ಅದು ನಮ್ಮ ಕೃಷ್ಣಾನಂದ ಸರ್ ಹೆಲ್ಪ್ ಮಾಡಿದ ಸ್ಟ್ರಾಟಜಿ. 4 ಕಾರ್ನರ್ಸ್ ನ ಡಿವೈಡ್ ಮಾಡಿ ಐ ಸ್ಟಾರ್ಟೆಡ್ ಡಿಗಿಂಗ್. ತುಂಬಾ ಆಳಕ್ಕೆ ಹೋಗ್ಬೇಡಿ. ಈ ಕಡೆ ನೀರ್ ಸಿಗೋದು 400 ಅಡಿಗೆ, ರಿಂಗ್ ಸಿಗೋದು 3 ಇಂಚ್ಗೆ. ರಚನಾ ಸಿಗ್ಬೋದು. ರಚನಾಗೆ 1 ರಿಂಗ್ ಸಿಕ್ಕಿದೆ. ಫಸ್ಟ್ ಕಾರ್ನರ್ ಅಲ್ಲಿ ಬೇಗ ಸಿಕ್ತು. ಅದು ಒಂದು ಟ್ಯಾಕ್ಟಿಕ್ ಇತ್ತು, ಅದು ಬರ್ತಿರ್ಲಿಲ್ಲ ಫಸ್ಟ್ ಟೈಮ್. ಸೊ ಹಾಕ್ದೆ, ಸೆಕೆಂಡ್ ಟೈಮ್ ಬಿದ್ಬಿಟ್ಟು. ಬೇರೆ ಬೇರೆ ಜಾಗದಲ್ಲಿ ಒಂದೇ ಕಡೆ ಕೆದಕ್ತಾ ಇದ್ರೆ ಕೆಲಸ ಆಗಲ್ಲ. ಓ, ರಚನಾಗೆ 2ನೇ ರಿಂಗ್ ಸಿಕ್ಕಿದೆ. ಸೆಕೆಂಡ್ ರಿಂಗ್ ತಿರ್ಕ ಅದಕ್ಕಿಂತ ಬೇಗ ಸಿಕ್ತು, ಓಡೋದು ಹಾಕ್ದೆ. ನಾನು ಅದು ಬುಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದೆ ಅಂತ ಅನ್ಕೊಂಡು ಓಡ್ತಾ ಇದ್ದೀನಿ. ಆಲ್ಮೋಸ್ಟ್ 3/4 ವೇ. ರಚನಾಗೆ 3ನೇ ರಿಂಗ್ ಸಿಕ್ಕಿದೆ. ರಚನಾಗಂತೂ ಏನ್ ಫಾಸ್ಟ್ ಆಗಿ ಫಟ್ ಅಂತ ಅವಳಿಗೆ 1 by 1 ಆಫ್ ದಿ ಅದರ್ ರಿಂಗ್ ಸಿಕ್ಬಿಡ್ತಾ ಇತ್ತು. ಮಾಡ್ತಾ ಇದ್ದೀನಿ. ಫಸ್ಟೇ ನಂಗೆ ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಸುಷ್ಮಾ, ಈಗ ಈ ರಿಂಗ್ ಹುಡುಕ್ತಾ ಇದ್ರೆ ಈ ವರ್ಷ ನಿಂಗೆ ಎಂಗೇಜ್ಮೆಂಟ್ ರಿಂಗ್ ಮದುವೆ ಮಾಡಿ ಕಳಿಸ್ಬಿಡ್ತಾರೆ ಮನೆಗೆ. ಇವಾಗ ಏನ್ ಮಾಡೋದು ಅಂತ ಹಂಗೆ ನಿಂತ್ಕೊಂತಾ ಇದ್ದೆ, ಉಸಿರು ತಗೊಂತಾ ಇದ್ದೆ. ತುಂಬಾನೇ ಸುಸ್ತಾಗ್ತಾ ಇತ್ತು. ಸುಷ್ಮಾಗೆ ಒಂದು ಸಿಕ್ಕಿಬಿಡ್ತು ರಿಂಗು. ತುಂಬಾನೇ ಫ್ರಸ್ಟ್ರೇಟಿಂಗ್ ಆಗಿತ್ತು, ಯಾಕಂದ್ರೆ ಎಷ್ಟೇ ಹೆಂಗೆ ಟ್ರೈ ಮಾಡಿದ್ರು ಅದು ಬಾಸ್ಕೆಟ್ ಒಳಗೆ ಬೀಳ್ತಾನೆ ಇರ್ಲಿಲ್ಲ. ಓಡು, ಇಲ್ಲ ಟೈಮ್ ವೇಸ್ಟ್ ಮಾಡ್ತೀವಿ. ಓಡು ಓಡು. ಓ, ರಚನಾಗೆ 4ನೇ ರಿಂಗ್ ಸಿಕ್ಕಿದೆ. ಐ ಡಿಡ್ ಇಟ್ ಪ್ರಿಟಿ ಫಾಸ್ಟ್. ಇವತ್ತು ಖಂಡಿತವಾಗ್ಲೂ ನಮ್ಮ ಸೋಲ್ನ ಇದು ಕಟ್ ಆಗುತ್ತೆ ಅಂತ ಇತ್ತು. ಟೈಮ್ ಇದೆ, ಆರಾಮಾಗಿ ಹಾಕಿ, ಕಿತ್ತಾಡ್ಕೋಬೇಡಿ. ಓಕೆ, 2 ರಿಂಗ್ ಬಿದ್ದಿದೆ. ಅಷ್ಟೊತ್ತಿಗೂ ಇನ್ನ ಪರ್ಲ್ ಹುಡುಕ್ತಾ ಇದ್ದಾಳೆ. ಸೊ ನಮ್ಗೆ ಏನನ್ಸ್ತು, ದ ಗೇಮ್ ಇಸ್ ಆರ್ಸ್. ಒಂದೇ ಕಡೆ ತೊಳೆದಿದ್ರೆ 2 ಇಂಚು ನೀರು ಬಂದಿರೋದು. ಈ ಏರಿಯಾದವರೆಲ್ಲ ಚಪ್ಪಾಳೆ ಹೊಡೆದಿರೋರು. ಓಡು ಓಡು ಓಡು. ನೀನ್ ಬಾಯಿ ಮಣ್ಣಾಕಾಯ್ತು ಬಸ್ಸು. ಹಂಗೆಲ್ಲ ಕೈಯನ್ನು ಟಚ್ ಮಾಡಂಗಿಲ್ಲ. ಇಲ್ಲ, ಹೋಗಮ್ಮ. ಅಯ್ಯೋ, ಕಿಶಾನಂದ್ ಅವ್ರೆ ಹಾಕಿರೋದಕ್ಕೆ ಆಗ್ತಾ ಇದ್ದೀರಾ? ಸಿಕ್ತು ಸುಷ್ಮಾಗೆ ನಂದು. ಅಯ್ಯೋ, ಟ್ರೈ ಮಾಡಿ ಒಳಗೆ ಹೋಗಿ ಕೂರ್ಬೋದು ಅದು. ಬಟ್ ಸೆಕೆಂಡ್ 2 ರಿಂಗ್ಸ್ ಅವ್ರು ಹಾಕೋದಷ್ಟಿಗೆ ಏಮ್ ಇರ್ಲಿಲ್ಲ, ಕಾನ್ಸಂಟ್ರೇಷನ್ ಇರ್ಲಿಲ್ಲ, ಆಮೇಲೆ ಕಾನ್ಫಿಡೆನ್ಸ್ ಕೂಡ ಕಲ್ಲೋಗ್ಬಿಟ್ರು. ಇನ್ನ 1 ರಿಂಗ್ ಸಿಕ್ಕಿದ್ರೆ ಬಂದ್ಬಿಡ್ತಾರೆ ಕಿಶಾನಂದ್ ಅವ್ರೆ. ಅಯ್ಯೋ, It was unexpected for me as well. ನಂಗೂ ಬಿಲೀವ್ ಆಗ್ತಿರ್ಲಿಲ್ಲ. ನಂಗೆ ಸಿಗೋದೇ ಇಲ್ಲ ಅನ್ಕೊಂಡಿದ್ದೆ ನಾನು. ಗೊತ್ತಾಯ್ತು. ಮಾಡಿ 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 ಮಾಡಿ.
40-50 ಟೈಮ್ಸ್ ಹಂಗೆ ಎಸಿತಾ ಇದ್ರು. ಏಮ್ ಇಲ್ದೆ ನನಗೆ ಬೈತದ್ರು, ನೀನು ಸುಮ್ಮನೆ ಕೊಡಿ ನಾನು ಹಾಕ್ತೀನಿ ಅಂತ. ಎಷ್ಟು ಕೋಪ ಆಗ್ತಿತ್ತು ಅಂದ್ರೆ ಒಂದ್ ಚಾನ್ಸ್ ಸಿಗ್ತಾ ಇದೆ ಅದನ್ನು ಹಂಗೆ ಕಿಕ್ ಮಾಡ್ತಾ ಇದಾರೆ ಅಂತ ಅನ್ಸ್ಬಿಡ್ತು. ಇಂಥ ಒಂದು ಡಿಸಾಸ್ಟರ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನ್ ರಚನಾ, ಏನಾಯ್ತು? ಸರ್ ಅವ್ರಿಗೆ ಏಮ್ ಮಾಡ್ತಾ ಇಲ್ಲ. ತುಂಬಾ ಕಾನ್ಫಿಡೆನ್ಸ್ ಇತ್ತು, ಏಮ್ ಇದೆ, ನಾನು ಮಾಡಿದ್ದೀನಿ. ಬೈಕರ್ಸ್ ಅಂಡ್ ಬೇಬ್ಸ್ ಅಲ್ಲಿ ಒಂದು ಟಾಸ್ಕ್ ಇತ್ತು, ಅದರಲ್ಲೂ ಮಾಡಿದ್ರು. ಸೊ ಈ ಕುಡ್ ಹ್ಯಾವ್ ಡನ್ ಇಟ್, ಬಟ್ ಕಾನ್ಸಂಟ್ರೇಷನ್ ಐ ಥಿಂಕ್ ಇರ್ಲಿಲ್ಲ. ಆದ್ರೆ ಮಜಾ ಏನಂದ್ರೆ ಸುಷ್ಮಾ ಮತ್ತು ಫರ್ನಾಂಡಿಸ್ ಅವರು ತಿಣುಕಿದ್ರು. ಸರ್ ಒಂದ್ ನಿಮಿಷ. ಸುಷ್ಮಾ ಏನ ಟಿ ಶರ್ಟ್ ಮೇಲೆ ಐ ಲವ್ ಯೋಗಿನ ಏ ಬಂದ್ಬಿಟ್ಟಿದೆ ಲಾಸ್ಟ್ ಅಲ್ಲಿ. ನನ್ನ ಹೆಸರು ಇದ್ರೆ ಫಸ್ಟ್ ಮಿನಿಟ್ ಅಲ್ಲೇ ಗೆದ್ಬಿಟ್ಟಿರೋ. ಅದ್ರಲ್ಲಿ ಇನ್ನೊಂದು ಮಜಾ ಗೊತ್ತಾ ಅಲ್ಲಿ ನೋಡಿ, ಏನಾದ್ರು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲ ಇನ್ನೊಂದ್ ಸ್ವಲ್ಪ ತೆಗೆದ್ಬಿಟ್ಟಿದ್ರೆ ನೀರ್ ಸಿಕ್ಬಿಟ್ಟಿರೋ. ನಲ್ಲಿ ಸುಷ್ಮಾ ಅಂಡ್ ಫರ್ನಾಂಡಿಸ್ ಅವರು ಗೆದ್ದಿದ್ದಾರೆ. ವಾವ್, 13 ನಿಮಿಷ 28 ಸೆಕೆಂಡ್. ಇವಾಗ್ಲೂ ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿದೀರಾ ನೀವಿಬ್ರು. ನೆಕ್ಸ್ಟ್ ಬರ್ತಾ ಇರೋರು 3 ಜನ, ಸಚಿನ್ ಮತ್ತು ಕ್ಷಮಮ್ಮ, ರಘುರಾಮಪ್ಪ ಮತ್ತು ಚಕ್ರವರ್ತಿ, ಕಿಟ್ಟಿ ಮತ್ತೆ ಸಿದ್ದಿಯಮ್ಮ. ಗೆಲ್ಲೇಬೇಕು ಅನ್ನೋ ಇದಿತ್ತು, ಯಾಕಂದ್ರೆ ಯಾವಾಗ್ಲೂ ಅವನೇ ಗೆಲ್ತಿದ್ರೆ ನಾವೇನ್ ಮಾಡೋಣ ಅಲ್ಲಿ. ಸೊ ಅದು ಸಖತ್ತಿತ್ತು ನನಗೆ. ಸಾಕ್ರ ಹುಡುಗರ ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ಸಚಿನ್ಗೊಂದು ರಿಂಗ್ ಸಿಕ್ತು. ಓಕೆ, ರಘುಗೊಂದು ರಿಂಗ್ ಸಿಕ್ತು. ಕಷ್ಟ ಪಡ್ತಾ ಇದ್ದಾನೆ ಬಾಕ್ಸ್ ಹಾಕಕ್ಕೆ. ಫಸ್ಟ್ ಕಾರ್ನರ್ ಹುಡ್ಕೊಂಡು ಸಿಕ್ಕಿದ್ರೆ ನೆಕ್ಸ್ಟ್ ಕಾರ್ನರ್ ಹೋಗೋಣ. ಸೊ ನಾನೇನು ಮಾಡಿದೆ, ಒಂದೇ ಕಡೆ ಸ್ವೀಪ್ ಮಾಡ್ಕೊಂಡು ಹೊರಗಡೆ ಹಾಕ್ತಾ ಹೋದೆ. ರಘುಗೆ 2ನೇ ರಿಂಗ್ ಸಿಕ್ಕಿದೆ, ಸಚಿನ್ಗೂ 2ನೇ ರಿಂಗ್ ಸಿಕ್ತು. ತಡಕ್ತಾ ಇದ್ದಾನೆ. 3ನೇದು. ಓಕೆ ರಘು ಬಾರೋ. ಎಸ್ 3ನೇದು ಸಿಕ್ಕಾಯ್ತು ಸಚಿನ್ಗೆ. ತೆಗಿತಾ ಇದ್ದೀನಿ ಆಗುತ್ತೆ ಸುಮಾರು. ಅವ್ರಿಗೆಲ್ಲ ಒಂದು 2 ಡ್ರಿಂಕ್ ಸಿಕ್ಕಿದ್ಮೇಲೆ ನನಗೊಂದು ಡ್ರಿಂಕ್ ಸಿಕ್ತು. ರಘುಗೆ 3ನೇ ರಿಂಗ್ ಸಿಕ್ಕಿದೆ. ಕಿಟ್ಟಿ ಎಸಿಬೇಕು. ಬಾ ಕಿಟ್ಟಿ. ಪೂರ್ತಿ ಮಣ್ಣನ ಆಚೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ, ಈ ಕಡೆ. ಓ ರಘುಗೆ 4ನೇ ರಿಂಗ್ ಸಿಕ್ಕಿದೆ. ಫಾಸ್ಟ್ ಮಾಡು. ಬನ್ನಿ ರಘು ಬನ್ನಿ. 4 ರಿಂಗ್ನು ತುಂಬಾ ಬೇಗನೆ ಸಿಕ್ಬಿಡ್ತು ರಿಂಗು. ಸಚಿನ್ ಯು ಗಾಟ್ ಇಟ್ ಮ್ಯಾನ್, ಕಮ್ ಆನ್. ಕಾರ್ನರ್ ಹೋಗ್ತಾ ಟಕ್ ಅಂತ ಸಿಕ್ತು. ಚೂರ್ ಫೋರ್ ಕೊಡಿ. ಸೂಪರ್. ಓಕೆ, ಚಕ್ರಿ ಅವರು ಒಂದು ರಿಂಗ್ ಹಾಕಿದ್ದಾರೆ. ಚಕ್ರಿ ಅವರು 2 ರಿಂಗ್ ಹಾಕಿದ್ದಾರೆ. ನನ್ನ ಹೈಟಿಗೂ ಅಥವಾ ಗಾಳಿ ತುಂಬಾ ಬರ್ತಾ ಇತ್ತು, ಅದು 3ನೇ ರಿಂಗು ನನಗೆ ಹಾಕೋಕೆ ಆಗ್ಲಿಲ್ಲ. ಅಯ್ಯೋ ಜಸ್ಟ್ ಮಿಸ್. ಕವನ್ ಚಕ್ರಿ ಸರ್. ಚಕ್ರಿ ಸರ್ ಒಂದೊಂದು ಹಾಕಿದ್ರೆ ಮುಗಿಯುತ್ತೆ. ಮಾತಾಡೋ ಗಂಟೆ ಅಗಿತಾನೇ ಇದೀನಿ. ಅದು ನನಗೆ ತಲೆ ಕೆಟ್ಟದೇನ ಪಾಲನೆ ಅವ್ರಿಗೆ ಸಿಕ್ಬಿಟ್ಟಿದೆ, ನನ್ಗೆ ಇನ್ನೂ ಸಿಗ್ತಾನೆ ಇಲ್ಲ ಅಂತ ಟ್ರೈನ್ ಮಾಡ್ತಾನೆ ಇದೆ. ಅಯ್ಯೋ ಚಕ್ರಿ ಸರ್ ಸ್ವಲ್ಪ ಮೇಲಿಂದ ಹಾಕಿ. ಎಲ್ಲಿ ಮೂಲಲ್ಲಿತ್ತು ಒಟ್ಟಿನಲ್ಲಿ ನನಗೆ ಸಕ್ಕ ಸುಸ್ತಾಗ್ಬಿಟ್ಟಿದ್ದ. ಬ್ಯಾಟ್ನೇ ಮುರಿದಾಕ್ಬೋಣ ಅನ್ಬಿಟ್ಟು ಅಷ್ಟು ತಲೆ ಕೆಟ್ಟೋಗಿತ್ತು. ಕಿಟ್ಟಿ ಆಗೋಣ ಆಗುದು ಸುಸ್ತಾಗೋದಲ್ಲಯ್ಯ. ಹುಡುಕಿ ಸಾಹಸ ಅದೆಲ್ಲ ಇದೆ ಅನ್ನೋದೇ ಗೊತ್ತಾಗಿಲ್ಲ ಸರಿಯಾಗಿ. ಸ್ವಲ್ಪ ಪ್ಲಾನ್ಡ್ ಆಗಿ ಹೊಡೆದಿದ್ರೆ ಮಾಡ್ಬೋದು. ಮಾಡೋ ಟೈಮೆಲ್ಲ ಪ್ಲಾನ್ ಅಲ್ಲೇ ಮಾಡ್ತಿದ್ದೆ, ಬಟ್ ಎಲ್ಲ ಮಿಸ್ ಆಗಿರ್ಬೇಕು. ಓಕೆ, ಎನಿವೇಸ್ ಈ ರೌಂಡ್ ಅಲ್ಲಿ ಗೆದ್ದಿದ್ದಾರೆ ಸಚಿನ್ ಮತ್ತೆ ಕ್ಷಮಮ್ಮ. ಇವರು ತಗೊಂಡಿರುವಂತ ಟೈಮ್ 4 ನಿಮಿಷ 57 ಸೆಕೆಂಡ್. ಸೊ ಈಗ ಫೈನಲ್ ರೌಂಡ್ಗೆ ಬರ್ತಾ ಇರೋರು
ಸೊ ಈಗ ಫೈನಲ್ ರೌಂಡ್ ಗೆ ಬರ್ತಾ ಇರೋರು ಅಭಿ ಮತ್ತೆ ಭೋಜಮ್ಮ. ಅವರ ಆಪೋಸಿಟ್ ಅಲ್ಲಿ ಬರ್ತಾ ಇರೋದು ಸೌಮ್ಯ ಅಂಡ್ ರಾಮಪ್ಪ ಅವರು. ಅವರ ಜೊತೆ ಸುಷ್ಮಾ ಅಂಡ್ ಫರ್ನಾಂಡೆಸ್ ಅವರು ಮತ್ತೆ ಸಚಿನ್ ಅಂಡ್ ಶಮಾಮ. ಈ 4 ಜೋಡಿಗಳು ಫೈನಲ್ ರೌಂಡ್ ನ ಆಡ್ತಾ ಇದ್ದಾರೆ. ಅಂಡ್ ಈ ಲೈಫು ಯಾರಿಗ ಹೋಗುತ್ತೆ ಡಿಸೈಡ್ ಆಗುವಂತ ರೌಂಡ್. ಆದ್ರೆ ಫೈನಲ್ ರೌಂಡ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ. ಟ್ವಿಸ್ಟ್ ಏನಂದ್ರೆ ಮೊದಲನೇ ಲೆವೆಲ್ ನ ಸೀನಿಯರ್ಸ್ ಆಡ್ತಾರೆ, 2ನೇ ಲೆವೆಲ್ ನ ಜೂನಿಯರ್ಸ್ ಆಡ್ತಾರೆ. ಅಂದ್ರೆ ರಿಂಗ್ ಅನ್ನ ಡಿಗ್ ಮಾಡಿ ತಗೊಂಡ್ ಬರೋದು ಸೀನಿಯರ್ಸ್, ಅದನ್ನ ಎತ್ಕೊಂಡ್ಬಂದು ಹುಕ್ಗೆ ಕರೆಕ್ಟ್ ಆಗಿ ಕೊಂಡ್ಸೋರು ಜೂನಿಯರ್. ಓಕೆ ಓಕೆ, ಬನ್ನಿ ಪೊಸಿಷನ್ಸ್ ತಗೊಳ್ಳಿ. ನಿಮ್ಮೆಲ್ಲರಿಗೂ ನೆನಪಿರ್ಲಿ, ಇವತ್ತು ಶಾಕ್ ಶುಕ್ರವಾರ. ಒಂದು ಜೋಡಿ ನಮ್ಮನ್ನ ಬಿಟ್ಟು ಅಂದ್ರೆ ನಮ್ಮ ಲೈಫ್ ಸೂಪರ್ ಗುರು ಮನೆನ ಬಿಟ್ಟು ಆಚೆ ಹೋಗ್ತಾರೆ. ಓಕೆ, ಈ ಫೈನಲ್ ರೌಂಡ್ ಅಲ್ಲಿ ಡಿಸೈಡ್ ಆಗತ್ತೆ ಈ ಲೈಫ್ ಇವತ್ತು ಯಾರ ಕೈಗೆ ಸೇರತ್ತೆ ಅಂತ. ನೋಡೇ ಬಿಡೋಣ. ರೆಡಿ ಇದ್ದೀರಾ? ನಿಮ್ಮ ಟೈಮ್ ಶುರು ಆಗತ್ತೆ. 3, 2, 1. ಸೂಪರ್ ಸೂಪರ್ ರಾಮಪ್ಪ ಅವರೇ, ವೆರಿ ನೈಸ್, ಸೂಪರ್ ಐಡಿಯಾ. ಮಾಡಿ. ಹೋದ ಕೂಡಲೇ ಒಂದು ಕಡೆಯಿಂದ ಮಣ್ಣು ಗೋರಿ ಒಂದು ಕಡೆ ಸೈಡಿಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿದ್ರೆ ನನಗೆ ರಿಂಗೇ ಸಿಗ್ತಾ ಇಲ್ಲ. ಓ, ಫರ್ನಾಂಡಿಸ್ ಅವ್ರಿಗೆ ಒಂದು ಸಿಕ್ಕಿದೆ. ಓ, ಫರ್ನಾಂಡಿಸ್ ಅವರು ಒಂದು ಹಾಕಿದ್ದಾರೆ. ವೆರಿ ನೈಸ್. ಅದು ಒಂದು ರಿಂಗ್ ನ ಹಿಡ್ಕೊಂಡು ಅವ್ರು ಹಿಂದೆ ಬುಟ್ಟಿಗೆ ಹಾಕೊಳಕ್ಕೂ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾ ಇದ್ರು. ಮೇಲೆಲ್ಲ ಹಾಸ್ಕೊಂಡು ಹಿಂದೆ ಎಲ್ಲ ಹಾಸ್ಕೊಂಡು. ನನಗೆ ರಿಂಗ್ ಸಿಗ್ತಾ ಇತ್ತು, ಆದ್ರೂ ಸುಲಭವಾಗಿ ಅದು ಬಾಕ್ಸ್ ನಲ್ಲಿ ಹೋಗ್ತಿರ್ಲಿಲ್ಲ. ನಾನು ಆ ಬಾಸ್ಕೆಟ್ ನಲ್ಲಿ ಹಾಕೋಬೇಕಲ್ಲ, ಅದರ ಹತ್ರ ಸುಮಾರು ಸಲ ಒಂದು 10-20 ಸಲ ಆದ್ರೂ ಕೆಳಗೆ ಹಾಕಿರ್ಬೇಕು. ಆ ಕಡೆ ನೋಡಿದ್ರು ಕ್ಷಮಾ ಮೇಡಮ್ ಸಿಕ್ತು, ಇವ್ರಿಗೆ ಸಿಕ್ತು ಅಂತೇಳಿ ಅಲ್ಲಿ ಕೂಗಾಟ ಇದೆ. ಇನ್ನೂ ಗಾಬರಿ ನನಗೆ, ಎಲ್ಲಪ್ಪ ನಮ್ಗೆ ಇನ್ನೂ ಸಿಗ್ಲೇ ಇಲ್ಲ ಅಂತೇಳಿ. Come on, Fernandez sir. ಫರ್ನಾಂಡಿಸ್ ಅವ್ರಿಗೆ 4ನೇ ರಿಂಗ್ ಸಿಕ್ಕಿದೆ. ಕಿರ್ಚಾಡ್ತಾ ಇದ್ದೀನಿ, ಭೋಜಮ್ಮವ್ರೆ ಒಂದು ನಿಮಿಷ ನಿಲ್ಸಿ ನಾನು ನೋಡಿ ಅಂತ. ಅವ್ರು ಪಾಡ್ಗವ್ರು ಕೆತ್ಕೊಂಡು ಅದು ಕೆತ್ತದೇನೋ ಇಷ್ಟೇ ಮಣ್ಣು ಎತ್ಕೊಳ್ತಾ ಇದ್ರು. ಓ, ಫರ್ನಾಂಡಿಸ್ ಅವ್ರಿಗೆ 4 ರೋಪ್ ಸಿಕ್ಕಿದೆ. ಓಕೆ, ಸುಷ್ಮಾ ಒಂದು ಹಾಕಿದಾಳೆ. ನಮ್ಗಿಂತ ಮುಂಚೆ ಫರ್ನಾಂಡಿಸ್ ಅವ್ರು ತಂದ್ಬಿಟ್ಟಿದ್ರು. ಸುಷ್ಮಾ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಾಳೆ. ನನಗೆ ಫುಲ್ ಟೆನ್ಷನ್, ಅಯ್ಯೋ ಇವಳು ಎಲ್ಲಿ ಮುಗಿಸ್ಬಿಡ್ತಾರೆ ಅವಳು ಅಂತ. ಓ, ಸಚಿನ್ ಒಂದು ಹಾಕಿದಾನೆ. ಓಕೆ, ಸುಷ್ಮಾ 2 ಹಾಕಿದಾಳೆ. ಎಲ್ಲೆಲ್ಲೋ ಆಗ್ತಾ ಇದೆ. ನಾನು ಮೇಲಿಂದ ಹೋಗೋದು ಇಲ್ಲ ತುಂಬಾ ಕೆಳಗೆ ಹಾಕೋದು. 4th ಹುಕ್ಕಲ್ಲೇ ಹೋಗಿ 2-3 ಸತಿ ಕುತ್ಕೊಂತ ಇತ್ತದು. ಓಕೆ, ಸುಷ್ಮಾ ಇನ್ನೊಂದು. ಹಾಕ್ದೆ ಅದು ಕರೆಕ್ಟಾಗಿ ಆಣಿಗೆ ಫುಲ್ ಬಿದ್ದೋಯ್ತು. ಅದಂತೂ ಮೂಮೆಂಟ್ ಅಂತೂ ಫುಲ್ ಮೈ ಜುಮ್ ಅಂತ ಆಯ್ತು. ಸೂಪರ್ ಗುರು.
ಇದನ್ನ ಕಂಪ್ಲೀಟ್ ಮಾಡಕ್ಕೆ ತಗೊಂಡಂತ ಟೈಮ್ 7 ನಿಮಿಷ 6 ಸೆಕೆಂಡ್ಗಳು. ಇವತ್ತು ಶಾಕ್ ಶುಕ್ರವಾರದ ಡಿಸ್ಕಷನ್ ಏರಿಯಾದಲ್ಲಿ ಸೋಲು ಗೆಲುವಿನ ಬಗ್ಗೆ ಮಾತಾಡೋಣ. ಸೊ ನಾವು ನಿಮ್ನ ಅಲ್ಲಿ ಮೀಟ್ ಮಾಡ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಗುಡ್ ಬೈ, ಸಿ ಯಾ. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಹ್ಯಾಪಿನಾ ಮರ್ತು ಬಿಡ್ರಿ ಹಂಗೆ ನಮ್ಗೆ ಸುಮ್ಮನೆ ರೀ ಅದೆಲ್ಲ ಮಾತಾಡೋದು. ಏನಮ್ಮ ನಾನು ಏನ್ ಹೇಳಿದ್ ನಿಮ್ಗೆ? ಗೆದ್ರೂ ಪರವಾಗಿಲ್ಲ ನನಗೆ ದಸೆ ಅನಿಸ್ತಾ ಇತ್ತು. ಏನ್ ಹೇಳಿ ಏನು ಇಲ್ಲ, ಸೋತ್ರು ಗೆದ್ರು ಒಂದೇ ಇದು, ಗೆದ್ದಿದೀವಿ ಇವತ್ತು ಖುಷಿ ಪಡಿ ಅಷ್ಟೇ ಅಷ್ಟೇ. ಹೆಂಗೋ ಮಾಡಿ ಅವ್ನು ಕಪ್ ತೆತ್ಬಿಟ್ರಲ್ಲ. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು ಲೈಫ್ ಸೂಪರ್ ಗುರು. ವೆಲ್ಕಮ್ ಬ್ಯಾಕ್ ಟು ರಿಪ್ರೆಸೆಂಟ್ ಲೈಫ್ ಸೂಪರ್ ಗುರು ಪವರ್ಡ್ ಬೈ snapdeal.com. ಇದು ಜನರೇಷನ್ಗಳ ವಾರು. ಇವತ್ತು ಶಾಕ್ ಶುಕ್ರವಾರ ನಾವು ನಿಮ್ಗೆ ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಟಾಸ್ಕ್ ನ ಮಾಡಿಸಿದ್ವಿ. ಶಿಲ್ಪ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸ್ಟ್ರಾಟಜಿ ನಾನು ಫಸ್ಟ್ ಏನ್ ಮಾಡ್ಕೊಂಡೆ, ಸಮ್ವೇರ್ ವರ್ಕ್ ಬಟ್ ದೆನ್ ಅದು ಫುಲ್ ಹಿಂಗ್ ಸ್ವೀಪ್ ಮಾಡಿದೆ. ಮಾಡಾದ್ಮೇಲೆ ಅನ್ಸ್ತೋಕೆ ಇನ್ನೂ ಆಳದಲ್ಲಿ ಇರಬೇಕು ಅಂತ ಐ ಸ್ಟಾರ್ಟೆಡ್ ಡಿಗಿಂಗ್ ಲೈಕ್ ದಿಸ್. ಆಮೇಲೆ ಅದ್ರದ್ದು ಮೇಲೆ ಹಂಪ್ಸ್ ಇರುತ್ತಲ್ಲ ಅದಲ್ಲೂ ಮಾಡಿದೆ. ಆಮೇಲೆ ಜಿಗ್ಜಾಗೂ ಮಾಡಿದೆ. ಅದು ಕಟ್ಟುನೂ ಆಯ್ತು. ಜಟ್ಟಿ ಮಣಿ ಅವ್ರು ಇದ್ದಿದ್ರೆ ಒಂದು ಸ್ಫೂರ್ತಿ ಸಿಕ್ಕಿರೋದು. ಸೊ ಅವ್ರು ಇಲ್ಲ ಅನ್ನೋದೇನಾದ್ರು ನಿನ್ ಮೈಂಡ್ ಅಲ್ಲಿ ಸುತ್ತಾ ಇತ್ತಾ? ಮೈಂಡಲ್ಲಿ ಇತ್ತು. ಬಿಕಾಸ್ ಅವ್ರ ಬಗ್ಗೆ ಒಂಥರ ಎಮೋಷ್ನಲಿ ತುಂಬಾ ಅಟ್ಯಾಚ್ ಆಗ್ಬಿಟ್ಟಿದೆ ಒಂದಷ್ಟು ಇದರಲ್ಲಿ. ಸೊ ಅದು ತುಂಬಾ ನನಗೆ ಕಾಡ್ತಾ ಇತ್ತು. ಅಲ್ಲಿ ಬಂದು ನಿಂತಾಗ್ಲೂ ವೆನ್ ಯು ಟೆಲಿಂಗ್ ದ ರೂಲ್ಸ್ ಐ ವಾಸ್ ಎವ್ರಿ ಒನ್ ವಿತ್ ದೇರ್ ಪಾರ್ಟ್ನರ್ಸ್ ಅಂಡ್ ಇವರಲ್ಲೋ ಒಬ್ಬಂಟಿಯಾಗಿ ಹೋರಾಡಬೇಕಾಗಿತ್ತು. ನೆನ್ನೆನೂ ಅಷ್ಟೇ ಪೇಟ ಕಟ್ತೀನಿ, ಇಬ್ರು ಒಂದೇ ತರ ಕುತ್ಕೊಳ್ಳೋಣ, ನೀನು ಜುಬ್ಬ ಪೈಜಾಮ ಹಾಕೋ, ನನ್ಗೂನು ಆ ಪೇಟ ಕಟ್ತೀನಿ ಅಂತ ಹೇಳಿದ್ರು. ಶಿಲ್ಪ, ಒಂದು ಆನೆಸ್ಟ್ ಎಫರ್ಟ್ ಹಾಕಿದ್ಯಮ್ಮ. ಮುಂದಿನ ಹಂತ ಈ ದಿನದ ವೋಟ್ ಔಟ್. ಮೊದಲನೇದಾಗಿ ವೋಟ್ ಮಾಡಕ್ ಹೋಗ್ತಾ ಇದ್ದಾರೆ ಈ ದಿನದ ವಿನ್ನರ್ಸ್ ಸಚಿನ್ ಅಂಡ್ ಕ್ಷಮಮ್ಮ. ಇದು ವೋಟ್ ಮಾಡಿರೋದು ಶಿಲ್ಪನ, ಯಾಕಂದರೆ ಇವತ್ತಿನ ಪರ್ಫಾರ್ಮೆನ್ಸಲ್ಲಿ ತುಂಬ ವೀಕ್ ಇತ್ತು. ಸೊ ಅದಕ್ಕೆ ಈಸಿಯಾಗಿ ಮಾಡ್ಬೋದಾಗಿತ್ತು, ಮೈಂಡ್ಗೆ ಮಾಡಲಿಲ್ಲ. ಸೊ ಐ ಆಮ್ ವೋಟಿಂಗ್ ಅರೌಂಡ್. ನಾನೆಷ್ಟು ಕಳಪೆಯಾಗಿ ಪರ್ಫಾರ್ಮ್ ಮಾಡಿದ್ದೀನಿ, ಅವನು ಅಷ್ಟೇ ಕಳಪೆಯಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಕಿಟ್ಟಿ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಆರಾಮ್ಸೆ ತೆಗಿಬಹುದಿತ್ತೇನೋ. ಸೊ ಹಾಗಾಗಿ ಇವತ್ತಿನ ಇವರ ಪರ್ಫಾರ್ಮೆನ್ಸ್ ಅಷ್ಟು ಮಟ್ಟಿಗೆ ಇರಲಿಲ್ಲ. ಅಗ್ರೆಷನಲ್ಲಿ ಪರ್ಫಾರ್ಮೆನ್ಸ್ ವೀಕ್ ಆಯಿತು. ಕಂಪ್ಲೀಟಾಗಿ ಪರ್ಫಾರ್ಮೆನ್ಸ್ ಸಿಕ್ಕಿಲ್ಲ, ಸ್ವಲ್ಪ ಪುವರ್ ಆಗಿತ್ತು ಅಂತ ಅನಿಸುತ್ತೆ. ಕನಿಷ್ಠ ಪ್ರದರ್ಶನ. ಈ ಇವತ್ತಿನ ಟಾಸ್ಕಲ್ಲಿ ಸಖತ್ ವೀಕ್ ಪರ್ಫಾರ್ಮೆನ್ಸ್ ಮಾಡಿದ್ಲು, ಇದನ್ನ ಅವ್ರಿಗೆ ಔಟ್ ಮಾಡ್ತೀವಿ. ಈ ದಿನದ ವೋಟ್ ಔಟ್ ನನ್ನ ಕೈಯಲ್ಲಿದೆ. ಸೊ ಮೊದಲನೇ ವೋಟ್ ಹೋಗ್ತಾ ಇದೆ ಶಿಲ್ಪ. ಅದಾದ್ಮೇಲೆ ನೆಕ್ಸ್ಟ್ ವೋಟ್ ಹೋಗ್ತಾ ಇದೆ ಕಿಟ್ಟಿ ಅಂಡ್ ಲಕ್ಷ್ಮೀ ಸಿದ್ದಿಯಮ್ಮ. ಅದಾದ್ಮೇಲೆ ಮತ್ತೆ ಶಿಲ್ಪ. ಸೊ ನೆಕ್ಸ್ಟ್ ವೋಟ್ ಕಿಟ್ಟಿ ಅಂಡ್ ಲಕ್ಷ್ಮೀ ಸಿದ್ದಿಯಮ್ಮ. 5ರಲ್ಲಿ 3ನೇ ವೋಟ್ ಶಿಲ್ಪ ಕಡೆ ಇದೆ. ಮತ್ತೆ ವೋಟ್ ಹೋಗ್ತಾ ಇದೆ ಕಿಟ್ಟಿ ಅಂಡ್ ಲಕ್ಷ್ಮೀ ಸಿದ್ದಿಯಮ್ಮ. ಸೊ ನೆಕ್ಸ್ಟ್ ವೋಟ್ ಶಿಲ್ಪ. ಅದಾದ ನಂತರ ಕಿಟ್ಟಿ ಮತ್ತೆ ಸಿದ್ದಿಯಮ್ಮ. ಸೊ ಕೊನೆಯ ವೋಟ್ ಡಿಸೈಡ್ ಮಾಡುತ್ತೆ ಯಾರು ಎಲಿಮಿನೇಷನ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಅಂತ. ಕಿಟ್ಟಿ ಲಕ್ಷ್ಮೀ ಸಿದ್ದಿಯಮ್ಮನ ಅಥವಾ ಶಿಲ್ಪ ಮತ್ತೆ ಜಟ್ಟಿಮಣಿ ಅವರ. ಸೊ ಕೊನೆಯ ವೋಟ್ ಕಿಟ್ಟಿ ಮತ್ತೆ ಲಕ್ಷ್ಮೀ ಸಿದ್ದಿಯಮ್ಮ. 5 ವೋಟ್ ಕಿಟ್ಟಿ ಮತ್ತೆ ಸಿದ್ದಿಯಮ್ಮ ಅವ್ರಿಗೆ ಬಿದ್ದಿದೆ, 4 ವೋಟ್ ಶಿಲ್ಪ. ಸೊ ಈಗ ಶಾಕ್ ಶುಕ್ರವಾರದ ನಾಮಿನೇಷನ್ಗೆ 3 ಜೋಡಿಗಳಿದೆ. ಮೊದಲನೇದಾಗಿ ಸುಷ್ಮಾ ಮತ್ತೆ ಫರ್ನಾಂಡಿಸ್ ಅವರು.
ಅವ್ರ ಜೊತೆಗೆ ರಚನಾ ಮತ್ತೆ ಕೃಷ್ಣಾನಂದ ಅವರು ಮತ್ತೆ ಕಿಟ್ಟಿ ಲಕ್ಷ್ಮೀ ಸಿದ್ದಿಯಮ್ಮ ಅವರು. ಈಗ ನಡೆಯುತ್ತೆ ಎಲಿಮಿನೇಷನ್ ಓಟ್ ಔಟ್. ಸುಷ್ಮಾ ನಿನ್ನೆ ಪರ್ಫಾರ್ಮೆನ್ಸ್ ಬೆಟರ್ ಇತ್ತು, ಮತ್ತೆ ಇವತ್ತು ತುಂಬ ವೀಕ್ ಇದ್ದಾರೆ. ಅವಳಿಗೆ ತುಂಬಾ ಚಾನ್ಸ್ ಇತ್ತು, ಯುಟಿಲೈಸ್ ಮಾಡ್ಕೊಂಡಿಲ್ಲ ಅನ್ಕೊಳ್ತೀನಿ. ಅವಳು ಇಲ್ಲಿರೋಕೆ ಲಾಯಕ್ಕಲ್ಲ. ಓವರ್ ಆಲ್ ಹೇಳ್ಬೇಕಂದ್ರೆ ಡಮ್ಮಿ ಪೀಸ್. ಫುಲ್ ಕೇರ್ಲೆಸ್ ಆಗಿ ತಗೊಂಡ್ರಲ್ಲ ಟಾಸ್ಕ್ನ. ಎರಡ್ 2015 ಮೊದಲ ಎಲಿಮಿನೇಷನ್. ಇವತ್ತು ಹೊರಗಡೆ ಹೋಗ್ತಿರೋ ಜೋಡಿ ಸುಷ್ಮಾ ಅಂಡ್ ಫರ್ನಾಂಡಿಸ್. ಪರ್ಲ್ ಅಂಡ್ ಫರ್ನಾಂಡಿಸ್. ಸುಷ್ಮಾ ಅಂಡ್ ಫರ್ನಾಂಡಿಸ್. ಇನ್ನೊಂದು ಓಟ್ ಬೀಳುತ್ತೆ ಸುಷ್ಮಾ ಮತ್ತು ಫರ್ನಾಂಡಿಸ್ ಅವರಿಗೆ. ಮತ್ತೊಂದು ವೋಟ್. ಒಟ್ಟು 6 ವೋಟುಗಳು ಯುನಾನಿಮಸ್ ಆಗಿ ಸುಷ್ಮಾ ಮತ್ತು ಫರ್ನಾಂಡಿಸ್ ಅವರಿಗೆ ಬೀಳುತ್ತೆ. ಮತ್ತು ಅವರು ಕೊಟ್ಟಿರೋ ರೀಸನ್ಗಳು: ಸುಷ್ಮಾ ಡಮ್ಮಿ ಪೀಸ್, ನಮ್ಮ ಶೋಲಿರೋದಕ್ಕೆ ಲಾಯಕ್ಕೆ ಅಲ್ಲ. ಸುಷ್ಮಾ ಇಂದ ಫರ್ನಾಂಡಿಸ್ ಅವರು ಕೂಡ ಹೊರಗಡೆ ಹೋಗ್ತಾ ಇದ್ದಾರೆ, ಅದಕ್ಕೆ ನಮಗೆ ನೋವಾಗ್ತಾ ಇದೆ, ಬೇಜಾರಾಗ್ತಾ ಇದೆ, ಸಂಕಟ ಆಗ್ತಾ ಇದೆ. ನೀವು ಈಗ ನಮ್ಮ ಮನೇನ ಬಿಟ್ಟು ಹೋಗ್ತಾ ಇದ್ದೀರಾ, ಏನ್ ಹೇಳಕ್ ಇಷ್ಟಪಡ್ತೀರಾ? ಐ ವಿಲ್ ರಿಯಲಿ ಮಿಸ್ ಆಲ್ ಆಫ್ ದೆಮ್. ತುಂಬಾ ಫನ್ ಮೂಮೆಂಟ್ಸ್ ನಾನು ಸ್ಪೆಂಡ್ ಮಾಡಿದ್ದೀನಿ ಇಲ್ಲಿ. ಐ ಆಮ್ ಗೋನಾ ಮಿಸ್ ಆಲ್ ದೀಸ್ ಪೀಪಲ್. ಪ್ಲೀಸ್ ಕಮ್. ಫರ್ನಾಂಡಿಸ್ ಸರ್, ಮಾತು ಕಮ್ಮಿ ಆದ್ರೂ ನಿಮ್ಗೊಂದು ಫೋಕಸ್ ಇತ್ತು, ಹಾಗೆ ಸಪೋರ್ಟ್ ಆಗಿ ಬಂದ್ರಿ ಮತ್ತು ರೆಕಾರ್ಡ್ ಕೂಡ ಮಾಡಿದ್ರು ನೇನೆ. ಸೊ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಫರ್ನಾಂಡಿಸ್ ಸರ್. 2015 ಅದ್ಭುತವಾಗಿರಲಿ ನಿಮ್ಮ ಪಾಲಿಗೆ. ಓಕೆ, ಬಾಂಧವ್ಯ ಅನ್ನೋದು ಟಾಸ್ಕ್ ಹಾಗೂ ಗೆಲುವುಗಳನ್ನೆಲ್ಲ ಮೀರಿದ್ದು, ಎಲ್ಲರನ್ನ ಅನ್ಕಂಡೀಷನಲ್ ಆಗಿ ಗಟ್ಟಿಯಾಗಿ ಹಿಡಿದಿಡುವಂಥದ್ದು. ಸೊಂಟ ಕುಣಿಸಿ ಬೆಲ್ಲಿ ಡ್ಯಾನ್ಸ್ ಮಾಡ್ತಾ ಎಲ್ಲರನ್ನ ರಂಜಿಸಿದವಳು ನಮ್ಮ ಕೃಷ್ಣ ಸುಂದರಿ ಸುಷ್ಮಾ. ಮಾತ್ ಕಮ್ಮಿ ಆಡ್ತಾ ಕೆಲಸ ಜಾಸ್ತಿ ಮಾಡ್ತಾ ಎಲ್ಲರಲ್ಲಿ ಒಂದಾಗಿದ್ದವರು ನಮ್ಮ ಸ್ಟ್ರಿಕ್ಟ್ ಮಿಲಿಟರಿ ಆಫೀಸರ್ ಫರ್ನಾಂಡಿಸ್ ಸಾಹೇಬ್ರು. ಬಟ್ ಏನೇ ಆದ್ರೂ ಗೆದ್ದವ್ರು ಉಳ್ಕೋಬೇಕು, ಸೋತವ್ರು ಹೋಗ್ಲೇಬೇಕು ಅನ್ನೋದು ನಮ್ಮ ಲೈಫ್ ಸೂಪರ್ ಗುರುವಿನ ನಿಯಮ.